ಪರಿಷತ್ ಚುನಾವಣೆಯ ಫಲಿತಾಂಶ ಇವತ್ತು ಹೊರಬಿದ್ದಿದೆ. ಈಗಾಗಲೇ ನಮ್ಮ ರಾಜ್ಯಕ್ಕೆ ಇದೊಂದು ಮಾದರಿಯಾಗಿ ಈ ಒಂದು ಸುದ್ದಿ ಪ್ರಸಾರವಾಗಿದೆ. ಯಾಕೆಂದ್ರೆ ಇವತ್ತು ರಾಜ್ಯದಲ್ಲೇ ಇವತ್ತು ಹೈಯೆಸ್ಟ್ ವೋಟ್ ತಗೊಂಡಿರುವಂತವರು ಸೂರಜ್ ರೇವಣ್ಣವರು. ಇವತ್ತು ಸೂರಜ್ ರೇವಣ್ಣವರ ಗೆಲುವಿಗೆ ನಮ್ಮ ಜಿಲ್ಲೆಯ 6 ಜನ ಶಾಸಕರು, ಸಂಸದರು, ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಹಾಗೆ ನಗರಸಭಾ, ಪುರಸಭಾ ಅವರ ಜೊತೆಗೆ ನಮ್ಮ ಕಾರ್ಯಕರ್ತರು, ಮುಖಂಡರು ಪ್ರತಿಯೊಬ್ಬರು ಸೇರಿದಂತೆ ತುಂಬಾ ಶ್ರಮಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ರೇವಣ್ಣವ್ರ ಕುಟುಂಬದಿಂದನೇ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋ ಭಾವನೆ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಇದು ನಮಗೆ ನಮ್ಮ ಸೂರಜ್ ಆಗ್ಲೇ ತಿಳಿಸಿದ್ರು. ಬಾಲಕೃಷ್ಣ ಅವ್ರದ್ದು ಒಂದು ಮಾತಾಗಿತ್ತು, ನಾವು ಚುನಾವಣೆ ನಡೆಯೋಕ್ಕಿಂತ ಮುಂಚೆ ಇದು ಅಭ್ಯರ್ಥಿಯ ಆಯ್ಕೆಗಿಂತ ಮುಂಚೆ ಮಾತಾಡಬೇಕಾದ್ರೆ ಅಭ್ಯರ್ಥಿ ಆಯ್ಕೆ ಆದ ನಂತರ 1,500,000 ಲೀಡ್ನಲ್ಲಿ ನಾವು ಗೆಲ್ಲಿಸ್ತೀವಿ ಅನ್ನೋ ಮಾತನ್ನ ಬಾಲಕೃಷ್ಣ ಅವ್ರು ಹೇಳಿದ್ರು. ದೇವ್ರು ಅವ್ರ ಬಾಯಿಂದ ನುಡಿಸಿದ್ರು ಅಂತ ಕಾಣಿಸುತ್ತೆ. ಹಾಗೆ ಇವತ್ತು ಪ್ರತಿಯೊಬ್ಬ ಶಾಸಕರು ಕೆಲವರು ಇಲ್ಲ ಎಲ್ಲ ಇದಕ್ಕೆ ಬೆಳಗಾಂ ಅಧಿವೇಶನಕ್ಕೆ ಹೋಗಿದ್ದಾರೆ. ಈ ವಾಹಿನಿಯ ಮುಖಾಂತರ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆಯನ್ನು ತಲುಪಿಸ್ತೀನಿ. ನಮ್ಮ ಶಿವಲಿಂಗೇಗೌಡರು, ಆಮೇಲೆ ನಮ್ಮ ಲಿಂಗೇಶ್ ಅಣ್ಣವರು, H.K. ಕುಮಾರಸ್ವಾಮಿ ಅವರು, A.T. ರಾಮಸ್ವಾಮಣ್ಣವರು, ಹಾಗೆ ಈಗ ಬಾಲಕೃಷ್ಣ ಅವ್ರ ಜೊತೆಲಿ ಇದ್ದಾರೆ. ಈ ಶಾಸಕರು ಜೊತೆಲೇ ಇದ್ದಾರೆ, ರೇವಣ್ಣವ್ರು ಕೂಡ ಜೊತೆಲೇ ಇದ್ದಾರೆ, ಸಂಸದರು ಇದ್ದಾರೆ. ಹಾಗೆ ನಮ್ಮ ಎಲ್ಲ ಕಾರ್ಯಕರ್ತರು, ಮುಖಂಡರು, ಓಟ್ ಹಾಕ್ತಂತ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು, ಉಪಾಧ್ಯಕ್ಷ, ಅಧ್ಯಕ್ಷರು ಎಲ್ಲರಿಗೂ, ನಗರಸಭೆ, ಪುರಸಭೆಯವರು ಎಲ್ಲರಿಗೂ ನಾನು ಧನ್ಯವಾದನ ಸಲ್ಲಿಸುತ್ತೇನೆ. ಯಾಕೆಂದ್ರೆ ಸೂರಜ್ ಪ್ರಜ್ವಲ್ ಅವ್ರಿಗೂ ಕೂಡ ರಾಜಕೀಯ ಜೀವನ ಕೊಟ್ಟಂತ ಜಿಲ್ಲೆ. ಇವತ್ತು ಸೂರಜ್ ರೇವಣ್ಣ ಅವ್ರಿಗೂ ರಾಜಕೀಯ ಜೀವನ ಕೊಟ್ಟಂತ ಜಿಲ್ಲೆ. ನಮ್ದು ಸಾಯೋ ತನಕ ಈ ಜಿಲ್ಲೆ ಜನತೆ ಕೆಲಸ ಮಾಡಬೇಕು ಅನ್ನೋದು ನಂದೊಂದು ಆದ್ಯಮ ಆಸೆ ಇದೆ. ಖಂಡಿತ ನಾನು ಅವ್ರ ಜೊತೆ ಸಾಯೋ ತನಕ ಇರ್ತೀನಿ ಅಂತ ಹೇಳಿ ಪ್ರತಿಯೊಬ್ಬ ಕಾರ್ಯಕರ್ತರ, ಮುಖಂಡರಿಗೆ ಎಲ್ಲರಿಗೂ ಒಂದು ಸುತ್ತ ನನ್ನ ಮಾತು ಮುಗಿಸ್ತೇನೆ. ಅದ್ರ ಬಗ್ಗೆ ಈ ಸುದ್ದಿ ಇಲ್ಲ. ಇವಾಗ ಗಟ್ಟಿಯಾಗಿದೆ ಅನ್ನೋದನ್ನ ನ್ಯೂಸ್ ಫಸ್ಟ್ ಪ್ರತಿಕ್ಷಣ.